ಬಿಜೆಪಿ ಒಳಗೊಂದು ಕೆಜೆಪಿ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶಿವರಾಮೇಗೌಡರು, ವೈಎಸ್ ದತ್ತ, ಬಸವರಾಜ ರೆಡ್ಡಿ, ದೆಹಲಿಯಿಂದ ಧನಂಜಯ ಕುಮಾರ್ ಸಾಕಷ್ಟು ಮಾತಾಡಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ರೇಣುಕಾಚಾರ್ಯ ಕೂಡ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಏನು ನಡೀತಾ ಇದೆ ನಮ್ಮ ಪಕ್ಷದಲ್ಲಿ ನನಗೆ ಅರ್ಥವಾಗದಿರುವಂಥ ಸಂಗತಿ, ಯಾರು ಅಡ್ಡ ಮತದಾನ ಹಾಕಿದ್ರೋ ಅವ್ರಿಗೆ ಹೆಚ್ಚು ಜವಾಬ್ದಾರಿ ಕೊಟ್ಬಿಟ್ರೆ ಪಕ್ಷದ ಗತಿ ಏನಾಗಬೇಡ ಅನ್ನುವಂಥದ್ದು ಅವರ ಪ್ರಶ್ನೆ. ಸೊ ಅವರು ಜಾರಕಿಹೊಳಿ ಬಣದ ಬಗ್ಗೆ ಮಾತಾಡಿರುವಂಥದ್ದು ಏನಂದಿದ್ದಾರೆ ಹಾಗಾದರೆ ರೇಣುಕಾಚಾರ್ಯರು ನೋಡ ಬನ್ನಿ. ಅದು ಆಶ್ಚರ್ಯ ಆಯಿತು. ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಸ್ವತಃ ಅವರೆಲ್ಲರೂ ಹೇಳಿದ್ದಾರೆ, ನಾವು ಸುರೇಶ್ಗೆ ಮತದಾನ ಮಾಡಿದ್ದೀವಿ, ಅಡ್ಡ ಮತದಾನ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ ಅನೇಕ ಅವರು ಪಕ್ಷಕ್ಕೆ ಬಂದಾಗಿಂದ. ಇದ್ರ ಜೊತೆಗೆ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರಿಗೆ ಇವತ್ತು ಹೆಚ್ಚುವರಿ 2 ಜವಾಬ್ದಾರಿ ಕೊಡ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ನ್ಯಾಯವನ್ನು ಕೊಡ್ತಾರೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈಗ ಶಿವರಾಮೇಗೌಡರು ನಮ್ಮ ಜೊತೆಗಿದ್ದಾರೆ. ಶಿವರಾಮೇಗೌಡ್ರೆ, ಈಗ ಬೇರೆಲ್ಲರೂ ಹೆಂಗೆ ಬಂದ್ರಲ್ಲ ಬಿ ಜೆ ಪಿ ಕಡೆಗೆ, ಹಂಗೆ ನೀವು ಬಂದ್ರಿ. ನಿಮಗೆ ಸಹಜವಾಗಿ ನಿಮ್ಮದೇ ಆದಂಥ ಕನಸುಗಳಿದ್ದು, ಕನವರಿಕೆಗಳಿದ್ದು, ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ಸಲ್ಲಿ ಸಿಗದೇ ಇರೋದು ಬಿ ಜೆ ಪಿಲಿ ಸಿಗ್ಬೋದು ಅಂತ ಬಂದಾಗಿಂದ ನೋಡ್ತಾ ಇದ್ದೀನಿ. ಪಾಪ ನಿರಾಶನೆ, ನಿಮಗೆಲ್ಲೋ ದಾರಿ ತಪ್ಪಿ ಹಾದಿ ತಪ್ಪಿ ಬಂದು ನಿಂತಂಗೆ ಆಗಿದೆ. ಈಗ ಇಲ್ಲ, ಈಗ ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಈಗ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂದರೆ ಕಾಂಗ್ರೆಸ್ಗೆ ಬನ್ನಿ, ಬದಲಾವಣೆ ತನ್ನಿ ಅಂತ. ಹಾಗೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಶಿವರಾಮಣ್ಣ ನಡುಗೆ ಕಾಂಗ್ರೆಸ್ನ ಕಡೆಗೆ ಅಂತೇಳಿ ಅಂತ. ನಿಜವಾ? ಇಲ್ಲ, ಅದು ನಾನು ಈಗೇನು ನೀವು ಹೇಳಿದರು ಅದಕ್ಕೆ ನಂದು ಒಪ್ಪಿಗೆ ಇಲ್ಲ. ಆದರೆ ಒಂದು ಮಾತಂತೂ ಸತ್ಯ, ನಾವೆಲ್ಲ ಯುವಕ ಕಾಂಗ್ರೆಸ್ನಿಂದ ಪಾರ್ಟಿ ಬಲ ಮಾಡಿಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದವರು. ಹೋಗ್ತಿರಲ್ವ ಹೇಳಿ ಹೋಲಿ. ಆ ಮಟ್ಟದಲ್ಲಿ ಕಟ್ಟಿದವರು ನಮ್ಮ ನಾಗಮಂಗಲದಲ್ಲಿ 2 ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದವರು ಬರೀ 2600 ಓಟ್ ತಗೊಂಡಿದ್ರು. ಸರಿ ಸರಿ, ಅಲ್ಲಿ 60,000 ಓಟ್ ಬರೋ ಹಂಗೆ ನಾವೆಲ್ಲ ಪಾರ್ಟಿ ಕಟ್ಟಿದಂಥವ್ರು ಮಂಡ್ಯ ಜಿಲ್ಲೆಯಲ್ಲಿ. ಸರಿ ಆಯ್ತು. ಆದರೆ ಬಿಜೆಪಿನಲ್ಲೂ ಸಹಿತ ನಾವು ಬಿಜೆಪಿಗೆ ಬರಬೇಕಾದ್ರೆ ಬಿಜೆಪಿನೂ ಸಹಿತ ಮಂಡ್ಯ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡೆ ಹೊಸ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಭಾಗದಲ್ಲಿ ಬಿಜೆಪಿ ಇಲ್ಲ, ಇದನ್ನೇನಾದರೂ ಮಾಡಿ ಕಟ್ಟಬೇಕು ಅಂತೇಳಿ ಭಾಳ ಹೋರಾಟ ಮಾಡಿ ನಾವು ಈ ಪಕ್ಷಕ್ಕೆ ಬಂದ್ವಿ. ನಿಜ ಹೇಳಬೇಕು ಅಂದರೆ ನೀವು ಹೇಳ್ದಂಗೆ ನಾವೆಲ್ಲ ಭ್ರಮನಿರಸನರಾಗಿದ್ದೀವಿ. ಬಿ ಜೆ ಪಿ ಕಟ್ಟೋದಕ್ಕೆ ನಾವು ಹೋಗೋದಲ್ಲ, ಈ ರಾಜ್ಯದ ಮುಖಂಡರುಗಳಿಗಾಗಿರ್ತಕ್ಕಂಥವ್ರಿಗೆ ಮಂಡ್ಯದಲ್ಲಿ, ಹಾಸನದಲ್ಲಿ, ಮೈಸೂರಿನಲ್ಲಿ ಬಿ ಜೆ ಪಿ ಕಟ್ಟೋದು ಬೇಕಿಲ್ಲ. ಇದು ಸ್ಪಷ್ಟ ಮಾಡಿ. ಸರಿ, ಏನು ನಿಮ್ಮ ಮುಂದೆ ಹೇಳಿ ನಿರ್ಧಾರ ಹೋಲಿ. ಅಲ್ಲ, ನಾವಿನ್ನೂ ಪಕ್ಷದಲ್ಲಿ ಇದ್ದೀವಿ, ಚರ್ಚೆ ನಡೀತಾ ಇದೆ. ಇವತ್ತು ಆಗುವಗಳನ್ನ ಇನ್ನೂವರೆಗೂ ಸಹಿತ ಏನು ಆಗಬೇಕು ಏನು ಈಗ, ಏಕೆಂದರೆ ನಾವೆಲ್ಲ ಈಗ ನಾನು ರಾಜ್ಯದ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿದ್ದೀನಿ ಬಿ ಜೆ ಪಿನಲ್ಲಿ. ನಾನು ಪಕ್ಷವನ್ನು ಬದಲಾವಣೆ ಮಾಡ್ತಕ್ಕಂಥದ್ದಾಗಲಿ, ಪಕ್ಷ ಬಿಡ್ತಕ್ಕಂಥದ್ದಾಗಲಿ, ಇನ್ನೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಇದನ್ನೆಲ್ಲ ನನ್ನ ಕ್ಷೇತ್ರದ ಜನ ಕೇಳಿ ತೀರ್ಮಾನ ತಗೋಬೇಕು. ಓಕೆ. ಸೊ ಈಗ ನಾನು ಸದ್ಯಕ್ಕೆ ಬಿ ಜೆ ಪಿನಲ್ಲಿ ನಾನೊಬ್ಬ ಸಕ್ರಿಯ ಮುಖಂಡನಾಗಿ, ಇಲ್ಲೇನು ಆಗುಹೋಗುಗಳಾಗ್ತದೆ, ಎಲ್ಲಿ ತಪ್ಪಾಗ್ತದೆ. ಈಗ ಉದಾಹರಣೆಗೆ ಧನಂಜಯ ಕುಮಾರ್ ಅವ್ರನ್ನ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ, ಇದು ತಪ್ಪು ಅಂತ ಹೇಳಿದ್ರು ನಾನು ಒಬ್ಬ. ಹಂಗಿದ್ರೆ ನಮ್ಮ ಪಕ್ಷದಲ್ಲಿ ರೇಣುಕಾಚಾರ್ಯ ಅವ್ರನ್ನ 100 ಸರಿ ಸಸ್ಪೆಂಡ್ ಮಾಡಬೇಕು. ಈಗ ನಾವೊಂದು ಇಲ್ಲಿ ಹೆಸರು ಕೊಟ್ಟರು ನೋಡಿ, ಬಿಜೆಪಿ ಒಳಗೊಂದು ಕೆಜೆಪಿ ಅಂತ. ನೀವು ಬಿಜೆಪಿ ಅವರ ಕೆಜೆಪಿ ಅವರ ಹೇಳ್ಬಿಡಿ. ನಾವು ಬಿಜೆಪಿ ಆದರೆ ಬಿಜೆಪಿ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕಿದೆ ಅಂತಂದ್ರೆ ನಾವು ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕು. ಓಕೆ, ಎಸ್ ಸರ್. ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನೇನಾರ ಮಾಡಿ ಸರಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತಕ್ಕಂಥ ಚಿಂತನ ಮಂಥನ ನಮ್ಮ ಬಿಜೆಪಿ ಪಕ್ಷದಲ್ಲಿ ಚಿಂತನ ಮಂಥನಕ್ಕೆ ಏನು ತೊಂದರೆ ಇಲ್ಲ. ನಾನು ನಮ್ಮ ರಾಷ್ಟ್ರೀಯ ಮುಖಂಡರುಗಳಿಗೆ ಮತ್ತು ರಾಜ್ಯ ಮುಖಂಡರುಗಳಿಗೆ ಬಿಜೆಪಿ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೀನಿ, ಈ ಪಕ್ಷನ ಸದೃಢವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಿಡಿ. ಉಳಿಕೆದೆಲ್ಲ ಹೆಂಗಿದೆ ಅಂದ್ರೆ, ಈಗ ಒಂದ್ ಕಡೆ ಫ್ರಾಕ್ಚರ್ ಆದ್ರೆ ಹೆಂಗೋ ಪಟ್ಟು ಹಾಕ್ಬೋದು, ಈಗ ಮಲ್ಟಿ ಫ್ರಾಕ್ಚರ್ಸ್ಗಳು ಮಾಡ್ಕೊಂಡು ನೀವು ಒಲಿಂಪಿಕ್ಗೆ ಓಡಿಸ್ತೀವಿ ಅಂತ ಹೇಳ್ದಂಗಿದೆ. ಇಲ್ಲ, ಆದರೂ ಆಗ್ಬಹುದು, ಅವಕಾಶ ಸಿಕ್ಕಿದ್ರೆ ನೋಡೋಣ. ನಮ್ಮ ಸ್ನೇಹಿತರಂತ ಶಿವರಾಮೇಗೌಡರು ಒಳ್ಳೆ ಅವಕಾಶವಾದಿ ರಾಜಕಾರಣ ಮಾಡ್ತಾ ಇದ್ದಾರೆ. ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಆ ಕಡೆ ಹೊರಟು. ಇಲ್ಲ ಸ್ವಾಮಿ, ನಾನು ಬಿಜೆಪಿಲೇ ಇದ್ದೀನಿ. ನಾನು ಅದಕ್ಕೆ ಸ್ಪಷ್ಟಪಡಿಸಿದೆ, ಮೊದಲೇ ಹೇಳಿದೆ. ನಾನು ಯಾವ ರಾಜಕಾರಣಕ್ಕೆ, ಯಾವ ವ್ಯಕ್ತಿಗಳಿಗೆ ಆಗಲಿ, ಪಕ್ಷ ಅಂದರೆ ರಾಜಕೀಯ ಪಕ್ಷಕ್ಕೆ ಸೇರುವಂಥ ವ್ಯಕ್ತಿಗಳಿಗೆ ಸೈದ್ಧಾಂತಿಕ ಹಿನ್ನೆಲೆಯ ಮೇಲೆ ರಾಜಕೀಯ ಪಕ್ಷ ಸೇರೋದಿಲ್ಲ. ಅವರು ನಮ್ಮ ಶಿವರಾಮೇಗೌಡರ ಹಾಗೆ ಬ್ರಾಹ್ಮಣರು. ನೀವು ಒಂದು ಪಕ್ಷದಲ್ಲಿ ಇದ್ದಂತವರು, ಇನ್ನೊಂದು ಪಕ್ಷ. ನಾನು ಸ್ಪಷ್ಟಪಡಿಸ್ತೇನೆ. ನಾನು ಒಂದ್ ಹೇಳ್ತೀನಿ ಕೇಳಿ, ಪಕ್ಷ ಅಲ್ಲ ಇಡೀ ರಾಯರೆಡ್ಡಿ ಅವ್ರಿಗೆ ಹೇಳ್ತೀನಿ, ನಾನು ಬ್ರಹ್ಮನಿರಸನ ನಾನು ಒಬ್ಬ ಆಗಿಲ್ಲ.
ಇಡೀ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನು ಇವತ್ತು ಭ್ರಮನಿರಸನ ಆಗಿದ್ದಾರೆ. Okay. ಏಕೋ ಏನೋ ಆಯ್ತು. 6 ತಿಂಗಳು ಸರಿಯಾಗಿ ಒಂದು ಸರ್ಕಾರ ಆಯ್ತು. ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಆಯ್ತು ರಾಯರೆಡ್ಡಿ ಅವರೇ, ಅಡಚಣೆಗಳೇ ಜಾಸ್ತಿ. ಆದ್ರಿಂದ ಒಟ್ಟಾರೆ ಭ್ರಮನಿರಸನವಾಗಿದ್ದೀವಿ. ಶಿವರಾಮೇಗೌಡ ಒಬ್ಬ ಭ್ರಮನಿರಸನ ಆಗಿಲ್ಲ. ಇವತ್ತು ನಾನು ನಂದೇ ಆದಂತ ಬಿಗಿನ ನನ್ನ ಕ್ಷೇತ್ರದಲ್ಲಿ ಅಲ್ಲ ಖುಷಿ ಪಡಿ ರಾಯರೆಡ್ಡಿ ಅವರೇ, ಖುಷಿ ಪಡಿ. ಒಟ್ಟಾರೆ ಬ್ರಹ್ಮನಿರಸನ, ಒಟ್ಟೊಟ್ಟಾಗಿ ಬ್ರಹ್ಮನಿರಸನ ಅಂದ್ರೆ ಒಟ್ಟೊಟ್ಟಾಗಿ ನಿಮ್ ಕಡೆ ಬರ್ಬೋದು. ನೀವು ಸಹಿತ ಜನತಾದಳದಲ್ಲಿ ಇದ್ದವರು ಜಾತ್ಯತೀತ ಫೈನ್ ಕಾಂಗ್ರೆಸ್ ಸೇರಿದ್ರಿ. ನೀವು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನೀವು ಭ್ರಮನಿರಸನ ಅಲ್ಲ, ದೊಡ್ಡ ಭ್ರಮನಿರಸನ ಆಗಿದೆ. ನನಗೆ ಗೊತ್ತಿದೆ ಇಲ್ಲ ನೋಡಿ, ನಾವು ಯಾಕೆ ಕಾಂಗ್ರೆಸ್ ಸೇರಿದ್ವಿ ಅಂದ್ರೆ ನಾವು ಒಬ್ಬನೇ ಸೇರ್ಲಿಲ್ಲ. ಜನತಾ ದಳ 1998ರಲ್ಲಿ ಹೆಗಡೆಯವ್ರನ್ನ ಹೊರಗೆ ಹಾಕಿದ ಮೇಲೆ ಪಕ್ಷ ಒಡೆದು ಹೋಗ್ತು. ಅದು ಅವ್ರಿಗೆ ಗೊತ್ತು. ಒಂದು ನಿಮಿಷ ಒಡೆದು ಹೋದ್ಮೇಲೆ ಏನಾಯ್ತು, ನಾವು JDU ಮಾಡ್ಕೊಂಡ್ವಿ. ಮುಂದೆ ಹೆಗಡೆಯವರು, ನಾವು ಜಯೇಶ್ ಪಟೇಲ್ರು, ಬೊಮ್ಮಾಯಿಯವರು ಒಂದಾದ್ಮೇಲೆ ನಾನು ಸತ್ಯ ಹೇಳ್ತೇನೆ, ಇಲ್ಕಲ್ನಲ್ಲಿ ಒಂದು ಬೈ ಎಲೆಕ್ಷನ್ ನಡೀತು, ಉಪಚುನಾವಣೆ ವಿಧಾನಸಭೆಗೆ. ಅವತ್ತಿನ ದಿವಸ ದೇವೇಗೌಡರು ನಮ್ಮ ಪಕ್ಷದಲ್ಲಿರುವಂಥ ಒಬ್ಬ ಅಭ್ಯರ್ಥಿ, ಅಂದರೆ ಒಬ್ಬ ಅಭ್ಯರ್ಥಿ ಆಗೋಂಥ ವ್ಯಕ್ತಿನ ತೆಗೆದುಕೊಂಡು ಹೋಗಿ ಅವ್ರ ಪಾರ್ಟಿಯಿಂದ ಅಭ್ಯರ್ಥಿ ಮಾಡಿದರು. ನಾವು ರಿಕ್ವೆಸ್ಟ್ ಮಾಡಿದ್ವಿ ದೇವೇಗೌಡರಿಗೆ. ಇಲ್ಲಿ ಕೇಳಿ ಹೇಳ್ತೇನೆ, ಬೊಮ್ಮಾಯಿಯವರು, ರಾಮಕೃಷ್ಣ ಹೆಗಡೆಯವರು ಅವ್ರು ಜೀವಂತಿದ್ರು, ನಾಗೇಗೌಡರು ಅವತ್ತು ಅಧ್ಯಕ್ಷರಾಗಿದ್ದರು. ನಾವೇನು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ಏನಿದೆ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕಳೆದ ಸಲ 400 ಮತದಲ್ಲಿ ಸೋತಿದ್ದಾರೆ, ಅವ್ರಿಗೆ ಕೊಡ್ಬೇಕಂತ ಹೆಗಡೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ದೇವೇಗೌಡರ ಹತ್ರ 1.5 ತಾಸು ಮಾತಾಡಿದ್ದೇನೆ. 400 ಹೋಟ್ನಲ್ಲಿ ಸೋತಿದ್ದಾರೆ. ಹೆಗಡೆಯವ್ರ ಮನಸ್ಸಿನಲ್ಲಿ ಹೀಗಿದೆ ಸರ್. ಹೆಗಡೆಯವ್ರು ಏನು ಹೇಳಿದ್ರು ಅಂದರೆ, ನೋಡಿ ನೀವು MP ಗೆ ನಿಂತಾಗ, ಅಂದರೆ ದೇವೇಗೌಡರು ಒಂದು 3 ತಿಂಗಳಿಂದ MP ಗೆ ನಿಂತಿದ್ರು, ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರದಲ್ಲಿ. ನಿಂತಾಗ ನಮ್ಮ ಪಕ್ಷದ ವತಿಯಿಂದ JDU ಇಂದ ನಾವು ಅಭ್ಯರ್ಥಿಯನ್ನು ಹಾಕಲಿಲ್ಲ. ಈಗೂ ಕೂಡ ತಾವು 400 ಹೋಟ್ನಲ್ಲಿ ಸೋತಿರುವಂಥ ನಮ್ಮ ಅಭ್ಯರ್ಥಿಗೆ ನೀವು ಬೆಂಬಲ ಕೊಡ್ರಿ, ಪಕ್ಷವನ್ನು ಒಡಿಬೇಡ್ರಿ ಅಂತ ಹೇಳಿ ಮುಂದೆ ಏನಾಯ್ತು, ಎಲ್ಲರೂ ಸೇರಿ ಒಂದಾಗಿ ಹೋಗೋಣ ಅಂತ ಇದ್ರೆ ಅದಕ್ಕೆ ದೇವೇಗೌಡರು ಒಪ್ಪಲಿಲ್ಲ. ನಂತರ ಹೆಗಡೆ ಅವರು ಸತ್ರು, ಪಟೇಲ್ ಚರ್ಚೆ ಆದಿ ತಪ್ಪದ್ ಬೇಡ. ಈಗ ನೀವು ನೀವು ಕಾಂಗ್ರೆಸ್ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಿ. ಕಾಂಗ್ರೆಸ್ಸಿನ ಸ್ಥಿತಿಗತಿಗಳೇನು ಇವತ್ತಿನ ಬೆಳವಣಿಗೆಯ ದೃಷ್ಟಿಯಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ಏನು? ಕಾಂಗ್ರೆಸ್ಸಿನ ಸ್ಥಿತಿಗತಿಗಳಿಗೆ ಏನಾಗಿದೆ, ಕಾಂಗ್ರೆಸ್ ಪಾರ್ಟಿ ಚೆನ್ನಾಗೇ ಇದೆ ನೋಡಿ. ಕಳೆದ 2008ರ ಚುನಾವಣೆಯನ್ನು ದಯವಿಟ್ಟು ತೆಗೆದುಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಗೆ 38% ವೋಟ್ ಬಂತು, ಬಿಜೆಪಿಗೆ 36%, ಸುಮಾರು 1.25% ವೋಟು ಕಾಂಗ್ರೆಸ್ಗೆ ಜಾಸ್ತಿ ಬಂತು. ಆದರೆ 30 ಕಡೆ ಅತ್ಯಂತ ಸೀನಿಯರ್ ಲೀಡರ್ಸು ನಾವೆಲ್ಲ ಸೋತ್ವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್, ದೇಶಪಾಂಡೆ, ಧರಮ್ ಸಿಂಗ್, HK ಪಾಟೀಲ್, ಏನ್ರಿ, ಈವನ್ ಇನ್ಕ್ಲೂಡಿಂಗ್ MP ಪ್ರಕಾಶ್. ಹೀಗೆ ಅಲ್ಲ, ದೊಡ್ಡ ಪಟ್ಟಿನೇ ಮಿನಿಸ್ಟರ್ಗಳೇ ಒಂದು 25 ಜನ 30 ಜನ ಸೋತ್ವಿ. ಹೀಗಾಗಿ ಕಾಂಗ್ರೆಸ್ಗೆ ಬಲ ಕುಗ್ಗಿತೆ ಹೊರತು ಮತ ಬರುವುದರಲ್ಲಿ ಇವಾಗ ನನ್ನ ಪ್ರಕಾರ 130ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಈ ಸದ್ಯದ ಪರಿಸ್ಥಿತಿಯಲ್ಲೇ ಕಾಂಗ್ರೆಸ್ ನಮ್ಮ ನೋಡಿ ಪ್ರಾಮಾಣಿಕವಾದಂತ ವರದಿ 130ಕ್ಕಿಂತ ಹೆಚ್ಚು ಸ್ಥಾನ ಈಗ ಗೆಲ್ತೇವೆ. ಬಿಜೆಪಿ ಅದೆಲ್ಲ ಹೊಡೆದ್ರೆ 150 ದಾಟ್ತಾರೆ. ಎರಡು ನಿಮಿಷ ಮಾತ್ರ ಬಾಕಿ. ಧನಂಜಯ್ ಕೂಡ ನಾನು ತಗೋಬೇಕು, ಹೇಳಿ ಸರ್. ಈಗ ಅವ್ರವ್ರಗಳ ಆಸೆ ಇಟ್ಕೊಳಕ್ಕೆ ನಾವು ಯಾಕೆ ಬೇಸರ ಮಾಡ್ಕೊಳ್ಳೋಣ? ಆಸೆ ಮೇಲಂತೂ ಟ್ಯಾಕ್ಸ್ ಹಾಕಲ್ಲ ಅನ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟು. ಹಾಗಾಗಿ 130 150 ಯಾರ್ಯಾರು ಅವ್ರವ್ರಿಗೆ ಇಷ್ಟ ಇಟ್ಕೊಳ್ಳಿ. ಆದರೆ ಒಂದು ನನ್ನ ಆತಂಕ ಏನು ಅಂದರೆ, ಭಾಳ ಇವತ್ತಿನ ಸರ್ಕಾರದಿಂದ ಜನಕ್ಕೆ ತೊಂದರೆ ಆಗಿದೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, DVGದು ಒಂದು ಕವನ ಹೇಳ್ಬಿಡ್ತೀನಿ, ಕ್ಲೋಸ್, ನಂಗೆ ಅಷ್ಟೇ ಸಾಕು. ಸರ್ಕಾರ ಹರಿಗೋಲು, ತೆರೆಸುಳಿಗಳು ಅತ್ತಿತ್ತ, ಸುರೆ ಕುಡಿದವರು ಕೆಲವರು ಹುಟ್ಟು ಹಾಕುತ್ತಿಹರು, ಬಿರುಗಾಳಿ ಬೀಸುವುದು ಜನರೆದ್ದು ಕುಣಿಯುವುದು, ಬೀಳದಿಹುದು ಅಚ್ಚರಿಯೋ ಮಂಕುತಿಮ್ಮ ಅಂತ. ಈ ಸರ್ಕಾರ ಆಪ್ಟ್ ಆಗಿದೆ, ಹಾಗೇ ಇದೆ. ಸುರೆ ಕುಡಿದವರು ಕೆಲವರು ಹುಟ್ಟಾಕ್ತಿದ್ದಾರೆ, ಬಿರುಗಾಳಿ ಬೀಸ್ತಿದೆ, ತೆರೆ ಸುಳುಗಳು ಹತ್ತಿತ್ತ, ಸರ್ಕಾರ ಬೀಳದಿಹುದು ಅಚ್ಚರಿಯೋ. ಎಲ್ಲ ಸರ್ಕಾರಗಳು ಬೀಳುವಾಗ ಹಣೆ ಬರ ನಾನು ಹೇಳೋದು ಮಂಕುತಿಮ್ಮನ ಕಗ್ಗ ಎಲ್ಲದಕ್ಕೂ ಹಾಗೆ ಆಗುತ್ತೆ. ನಾನು ಹೇಳೋದು ಜನಗಳಿಗೆ ಒಳ್ಳೇದಾಗಬೇಕು ಅಂದ್ರೆ ದಯವಿಟ್ಟು ಮುಂದಿನ ತಿಂಗಳು ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಪುಣ್ಯ ಕಟ್ಕೊಳ್ರಪ್ಪ ಅಂತ ಹೇಳಿ. ಎಸ್ ಧನಂಜಯ್ ಕೊನೆಯದಾಗಿ ಏನು ಹೇಳ್ತೀರಿ? ಮುಂದಿನ ಹೆಜ್ಜೆಯನ್ನು, ಮುಂದಿನ ಬೆಳವಣಿಗೆಗಳು ಏನಾಗಬಹುದು?
ರಂಗನಾಥ್ ಒಬ್ಬರಿಗಿಂತ ಒಬ್ರು ಬಹಳ ಶಾಣೆ ಇರುವಂತ ಒಂದು ಗಾದೆ ಮಾತಿದೆ. ಹ್ಮ್ ಸರ್. ಎಲ್ರೂ ಹಗಲು ಕನಸು ಕಾಣ್ತಾ ಇದ್ದಾರೆ ಅಧಿಕಾರಕ್ಕೆ ಏರ್ತೇವೆ ಅಂತ ಹೇಳಿ. ಒಬ್ಬರು ಲೆಕ್ಕಾಚಾರ 130, ಓಕೆ ಈಗ ಮುಂದುವರಿಸಿ ನಾನು ಒಂದು ಪ್ರಶ್ನೆ ನಾನು ಅವರಿಗೆ ದಯಮಾಡಿ ನಾನು ಆ ಎಲ್ಲ ಮುಖಂಡರಿಗೆ ಹೇಳ್ತಾ ಸರ್ ಇರುವಂತದ್ದು ನಿಜ. ಪ್ರಶ್ನೆ ಬೇಡ ನಿಮ್ಮ ಒಪಿನಿಯನ್ ಹೇಳ್ಬಿಡಿ. ಮುಂದಿನ ಬೆಳವಣಿಗೆಗಳು ಏನಾಗ್ಬೋದು, ಮುಂದಿನ ರಾಜಕೀಯ ಸ್ಥಿತಿಗತಿಗಳು ಏನಾಗ್ಬೋದು ಹೇಳ್ಬಿಡಿ ಅದೇ ಮಾತು ಸಂಕ್ಷಿಪ್ತವಾಗಿ. ಖಂಡಿತವಾಗಿಯೂ ರಾಜ್ಯದಲ್ಲಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ ಅತ್ಯಂತ ಜನಪ್ರಿಯ ಜನನಾಯಕ ಇರುವಂತಹದ್ದು BS ಯಡಿಯೂರಪ್ಪನವರು. ಹಾಗಾಗಿ ಅವರ ನೇತೃತ್ವ ಬೇಕು ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯೊಳಗೆ ಯಡಿಯೂರಪ್ಪನವರು ಸ್ಥಾಪನೆ ಮಾಡುವಂತ ಹೊಸ ಪಕ್ಷದ ನಾಯಕತ್ವದಲ್ಲಿ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿಯಾಗಿ ಬರ್ತಾರೆ. ರಾಜ್ಯ ಸುಭಿಕ್ಷದ ನೆಲೆಯನ್ನು ಕಾಣ್ತದೆ. ಕರ್ನಾಟಕದ ಎಲ್ಲ ಹಕ್ಕುಗಳ ರಕ್ಷಣೆಯನ್ನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಾಧಾನದಿಂದ ಎಲ್ಲರೂ ಕೂಡ ಕಾಯ್ಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಧನಂಜಯ ಕುಮಾರ್. ಇಲ್ಲಿ ತನಕ ಬಂದು ಮಾತಾಡಿದ್ರಿ ತಾವು. ಶಿವರಾಮೇಗೌಡರೇ, ದತ್ತ ಅವರೇ, ಬಸವರಾಜ ರೆಡ್ಡಿ ಅವರೇ, ತಾವು ಸಾಕಷ್ಟು ಮಾತಾಡಿದ್ರಿ. ತಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ದತ್ತ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ರು. ಸರ್ಕಾರ ಹರಿಗೋವಿ ತೆರೆಸುಳಿಗಳತ್ತಿತ್ತ ಸುರಿಕುಡಿದ ಕೆಲವರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸುವುದು ಜಗವೆದ್ದು ಕುಣಿದಿಹುದು, ಸರ್ಕಾರ ಉರುಳದಿಹುದು ಅಚ್ಚರಿಯೋ ಮಂಕುತಿಮ್ಮ ಅಂತ. ನಿಜ, ಯಾರ್ಯಾರು ಹೋಗ್ತಾ ಇದ್ದಾರೆ, ಹುಟ್ಟಾಗ್ತಾ ಇದ್ದಾರೆ, ಅವರಲ್ಲೂ ಕೂಡ ಸರ್ಕಾರ ಉರುಳಬೇಕು ಅಂತ ಕಾಯ್ತಿರೋರು ಕೆಲವರು. ಇನ್ನು ಕೆಲವರು ಹೊರಗಡೆ ನಿಂತಂಥವ್ರು, ಈ ಕಾಂಗ್ರೆಸ್ನವರು, BJP ಅವರು, ಅವರು ಕೂಡ ಕಾಯ್ತಾ ಇದ್ದಾರೆ ಏನೋ ಆಕಸ್ಮಿಕಗಳಾಗಿ ಉರುಳಿ ಬಿದ್ದು ಬಿಡಲಿ ಅಂತೇಳಿ ಅಂತ. ಅಂದರೆ ಅವಕಾಶಗಳಿಗೆ ತಕ್ಕ ಹಾಗೆ ಅವರವರ ಶಕ್ತಿಯಾನುಸಾರವಾಗಿ ಅವ್ರಿಗೇನು ಕನಸುಗಳನ್ನು ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ ಬೀಳಲಿ ಅಂತಲೇ ಕಾಯ್ತಾ ಇದ್ದಾರೆ. ಆದರೆ ಒಂದಷ್ಟು ಜನಸಾಮಾನ್ಯರ ಸ್ಥಿತಿಗತಿಗಳೇನು ಅದನ್ನು ನಾಯಕರು ಯೋಚನೆ ಮಾಡ್ತಾರಾ ಅಂತ ಬುದ್ಧಿ ನಾಯಕರುಗಳಿಗೆ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.